ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 95 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿ ಇರ್ತೀರ, ಚಂದನ ಮತ್ತು ಹರಿ ಡಿವೋರ್ಸ್ ತೊಗೊಳಕ್ಕೆ ವಿಚಾರ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಚಂದನ ಫೋರ್ಸ್ ಮಾಡ್ತಾ ಇರ್ತಾಳೆ ತೊಗೊಳೋಣ ಅಂತ ಡಿವೋರ್ಸು, ಅವ್ರು ಅದಕ್ಕೆ ಹೇಳಿರೋ ಕಾರಣದಿಂದ. ಹಾಗೆ ಇವನು ಹರಿ ಇನ್ಸ್ಪೆಕ್ಟರ್ನ ಮಾತಾಡಿಕೊಂಡು ಏನಾದರೂ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಅಂದ್ಕೊಂಡಿರ್ತಾನೆ. ಹೆಡ್ ಕಾನ್ಸ್ಟೇಬಲ್ನ ಫೋನ್ ಮಾಡಿ ಕರೀತಾನೆ. ಹೆಡ್ ಕಾನ್ಸ್ಟೇಬಲ್ಲು ಬರ್ತಾರೆ, ಸಿಗ್ತಾರೆ ಹರಿಗೆ. ಅಲ್ಲಿ ಹೊರಗಡೆ ನೈಟ್ ಆಗಿರುತ್ತೆ. ಇಬ್ಬರು ಮಾತಾಡ್ಕೋತಾರೆ. ಸರ್, ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಸರ್. ಅವ್ರ ಅತ್ತಿಗೆ ಮತ್ತು ಅವರಮ್ಮ ಚಂದನ ಅವರಿಗೆ ಬ್ರೈನ್ ವಾಶ್ ಮಾಡಿ ಡೈವರ್ಸ್ ತಗೋ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಸರ್. ಯಾರು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ಆ ಕಮ್ಮಂಗಿಗಳು ಹಂಗೆ ಹಿಂಗೆ ಬೈತಾ ಇದ್ದಾರೆ ಅಂತ ಏನೇನೋ ರೀಲ್ ಬಿಡ್ತಾನೆ. ಅದಕ್ಕೆ ನಮಗೆ ಮದುವೆ ಮಾಡಿಸಿದವ್ರಿಗೆ ಈ ಥರ ಅಂತ ಇದ್ದಾರಾ, ಮಾಡ್ತೀನಿರು ಅಂತ ಅಂತಾರೆ ಹೆಡ್ ಕಾನ್ಸ್ಟೇಬಲ್ಲು. ಹೋಗಲಿ ಬಿಡಿ ಸರ್, ಅವ್ರು ಏನಾದರೂ ಇರಲಿ, ನಾವು ನಮ್ಮ ಮದುವೆನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ನಿಮ್ಮ ಸಹಾಯ ಕೇಳ್ತಾ ಇದ್ದೀನಿ. ನೀವು ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಿ ಸರ್ ಅಂತ ಹೇಳ್ತಾನೆ. ಆಯಿತು, ಅವಳ ನಂಬರ್ ಕೊಡು, ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ ಹೆಡ್ ಕಾನ್ಸ್ಟೇಬಲು. ಅದಕ್ಕೆ ನಾನು ಹೇಳಿದೆ ಅಂತ ಹೇಳಬೇಡಿ ಸರ್, ಇಲ್ಲಾಂದರೆ ಇನ್ನೊಂದು ಹೋಗಿ ಮತ್ತೊಂದು ಆಗ್ಬಿಡುತ್ತೆ ಅಂತ ಹರಿ ಬೇಡ್ಕೋತಾನೆ. ಅಯ್ಯೋ, ನೀನು ನನಗೆ ಬುದ್ಧಿ ಹೇಳ್ತೀಯನೋ, ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಜಸ್ಟ್ ನಂಬರ್ ಕೊಡು ಸಾಕು ಅಂತ ಹೇಳಿ ನಂಬರ್ ಇಸ್ಕೊತಾನೆ ಚಂದನಂದು. ಸರಿ, ನಂಬರ್ ಕೊಟ್ಟಿದ್ದಾಯ್ತಲ್ಲ, ಈಗ ಇನ್ನು ಹೊರಡು, ನನಗೂ ಲೇಟ್ ಆಗುತ್ತೆ, ಇಲ್ಲಾಂದರೆ ನನ್ನ ಹೆಂಡತಿ ಕ್ಲಾಸ್ ತೊಗೋತಾಳೆ ಅಷ್ಟೇ ಇನ್ನು ಅಂತ ಹೇಳಿ ಅವನು ಹೊರಡ್ತಾನೆ, ಇವನು ಹೊರಡ್ತಾನೆ. ಈ ಕಡೆ ಚಂದದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವರೆಲ್ಲರೂ ಊಟಕ್ಕೆ ಕೂತಿರ್ತಾರೆ, ಅಣ್ಣ ತಮ್ಮಂದ್ರೆಲ್ಲ. ಕಂಠಿಗೆ ಅವ್ರ ಅಣ್ಣ ಮುತ್ತುರಾಜ್ ಮೇಲೆ ಇನ್ನೂ ಕೋಪ ಹೋಗಿರಲ್ಲ. ಯಾಕಂದರೆ ನಿಮಗೆಲ್ರೂ ಗೊತ್ತೇ ಇರುತ್ತೆ, ಹಿಂದಿನ ಸಂಚಿಕೆಯಲ್ಲಿ ನಡೆದೇ ಇರುತ್ತೆ ಆ ವಿಷಯ. ಗಂಡ ಹೆಂಡತಿಗೆ ಮಿಡಲ್ ಬಂದಿರ್ತೀಯ ಅಂತ ಕೂಗಾಡಿರ್ತಾನೆ. ನೀನು ಇಂಥವನು ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ ಅಂತ ಅವಾಗೆಲ್ಲ ಮಾತಾಡಿರ್ತಾರಲ್ಲ, ಅದೇ ವಿಷಯವಾಗಿ ಕಂಠಿಗೆ ಮುತ್ತುರಾಜ್ ಮೇಲೆ ಬೇಜಾರಿರುತ್ತೆ. ಅಷ್ಟೊತ್ತಿಗೆ ಚಂದನ ಬಂದು ಕುತ್ಕೋತಾಳೆ. ನನಗೂ ಊಟ ಬಡಿಸಿ ಅಣ್ಣ ಅಂತ ಅಂತಾಳೆ. ಎಲ್ಲರೂ ಚೆನ್ನಾಗಿ ತಿಂತಿರ್ತಾರೆ. ಇವನು ಹರಿ ಕಂಠಿ ಸಿಟ್ಟಾಗಿ ಮಾಡಿಕೊಂಡು ಅನ್ನ ಹಾಕೋ ಹಾಗೆ ಹೀಗೆ ಅಂತ ಇರ್ತಾನೆ. ಅದಕ್ಕೆ ಹರಿ ಕಮೆಂಟ್ ಮಾಡ್ತಾನೆ, ಯಾಕೋ ಗುರು ಅಂತ ಇದೆಯಾ ಅಂತಂದಾಗ, ಸುಮ್ಮನಿರಪ್ಪ ಸಾಕು ನೀನು, ನನಗೇನು ಹೇಳಕ್ಕೆ ಬರಬೇಡ ಹಾಗೆ ಹೀಗೆ ಅಂತ ಮಾತಾಡ್ಕೋತಾರೆ. ಅಯ್ಯೋ, ನಿಮ್ಮಿಬ್ಬರದು ಅದೇ, ಸುಮ್ಮನೆ ಇರೋಣ ಅಂತ ಸುಮ್ಮನೆ ಇರಿಸ್ತಾನೆ. ಅಷ್ಟೊತ್ತಿಗೆ ನಟರಾಜ್ ಅವರು ಎಗ್ ಬಿರಿಯಾನಿ ತಂದಿರ್ತಾರೆ. ನನ್ನ ಮುದ್ದು ಸೊಸೆ ಕೊಡೋ ಅಂತ ಹೇಳಿ ಕೊಡ್ತಾರೆ. ಚಂದನ ಬೇಡ, ನನಗೆ ಇವತ್ತು ಗುರುವಾರನೋ ಶನಿವಾರನೋ ಬೇಡ ಅಂತ ಹೇಳಿ ಬಚಾವಾಗ್ತಾಳೆ. ಆಯಿತು, ನಿಮಗೆ ಯಾರಿಗೂ ಬೇಡ ಅಂದರೆ ಕೊಡ್ರೋ, ನಾನು ತಿಂತೀನಿ ಅಂತ ತಿಂತಾರೆ. ಇವ್ರ ಮುಂದೆನೇ ಅಸಹ್ಯವಾಗಿ ತಿಂದ್ಬಿಡ್ತಾರಲ್ವ, ಅದಕ್ಕೆ ಚಂದನ ಎದ್ದು ಹೋಗ್ಬಿಡ್ತಾಳೆ. ಅವಳಿಗೆ ವಾಮಿಟ್ ಬಂದುಬಿಡುತ್ತೆ, ವಾಮಿಟ್ ಮಾಡ್ಕೊಂಬಿಡ್ತಾಳೆ. ಈ ಇನ್ಸಿಡೆಂಟ್ನ ಫನ್ನಿಯಾಗಿ ತೋರಿಸಿದ್ದಾರೆ. ಯಾರಿಗೂ ಏನು ಅನ್ನೋಕ್ಕೆ ಬರಲ್ಲ, ಹಾಗೆ ನೋಡ್ಕೊತ ಫೀಲ್ ಮಾಡ್ಕೊತಾ ಇರ್ತಾರೆ, ಇದೇನಪ್ಪ ಇದು ಕತೆ ನಮ್ಮಪ್ಪಂದು ಅಂತ. ಈ ಕಡೆ ನೆಕ್ಸ್ಟು ಬೆಳಕಾಗುತ್ತೆ. ಬೆಳಗ್ಗೆ ಎದ್ದು ಚಂದನ ಹೊರಗಡೆ ಬರ್ತಾಳೆ. ಯಾರೂ ಹಾಲಲ್ಲಿ ಮಲ್ಕೊಂಡೇ ಇರಲ್ಲ, ಎಲ್ಲ ಶುಭ್ರವಾಗಿ ಕಸ ಗೂಡಿಸಿ ಎಲ್ಲ ನೀಟಾಗಿರುತ್ತೆ ಮನೆ. ಇವಳಿಗಂತೂ ತುಂಬ ಆಶ್ಚರ್ಯವಾಗುತ್ತೆ, ಯಾಕಪ್ಪ ಇದು ಹೇಗೆ ಅಂತ ಅಂದ್ಕೊತಾಳೆ. ದೇವ್ರ ಮನೆ ಹತ್ರ ನೋಡ್ತಾಳೆ, ಅಲ್ಲಿನೂ ಅಷ್ಟೇ ಹೂವು ಏರಿಸಿ ಎಲ್ಲ ಫುಲ್ಲು ಪೂಜೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದೇನು ಇಷ್ಟೊಂದು ಚೇಂಜಸ್ಸು ಅಂತ. ಏನಣ್ಣ ಇದು ಅಂತ ಮುತ್ತುರಾಜ್ಗೆ ಕೇಳಿದಾಗ, ಎಲ್ಲ ನಿನ್ನ ಕಾಲ್ಗುಣಮ್ಮ, ನೀನು ಹೇಳಿದ್ದು ಎಲ್ಲರಿಗೂ ವರ್ಕೌಟ್ ಆಗಿದೆ, ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಅಂತ ಮುತ್ತುರಾಜ್ ಹೇಳ್ತಾನೆ. ಹೌದಾ ಅಣ್ಣ, ಖುಷಿ ಆಗ್ತಾಯಿದೆ ಈ ಥರ ಎಲ್ಲ ನೋಡಿ ಅಂತ ಅಂದಾಗ, ಅಷ್ಟರೊಳಗೆ ಕಂಠಿ ಬಂದು ಪೂಜೆ ಮಾಡ್ತಾ ಇರ್ತಾನೆ. ನಮ್ಮ ಅತ್ತಿಗೆ ನೋಡದೆ ಇದ್ದರೆ ಸಾಕಪ್ಪ ಅಂತ ಹೇಳಿ ನಾಚಿಕೆಯಿಂದ ಪೂಜೆ ಮಾಡ್ತಾ ಇರ್ತಾನೆ. ಸನ್ನೆ ಮಾಡ್ತಾನೆ ಮುತ್ತುರಾಜು, ಆಗಲ್ಲ, ಈಗ ಮಾಡು ಪೂಜೆನೆ ಅಂತ ಮಾಡಿ ಹೇಗಾದರೂ ಮಾಡಿ ಹಂಗೆ ಮೆಲ್ಲಕ್ಕೆ ಜಾರ್ಕೊಂಡು ಹೋಗ್ಬಿಡ್ತಾನೆ ಚಂದನನ ನೋಡಿ.
ಆಮೇಲೆ ಚಂದನಗೆ ಮತ್ತು ಮುತ್ತುರಾಜ್ಗೆ ಖುಷಿಯಾಗುತ್ತೆ. ಅಂತೂ ನಮ್ಮ ಮನೇನ ಒಂದೊಳ್ಳೆ ಹದಕ್ಕೆ ತರ್ತಾ ಇದೆಯಮ್ಮ ಅಂತ ಮುತ್ತುರಾಜು ಚಂದನನ್ನು ಹೊಗಳ್ತಾನೆ. ಆಯಿತು ಬಾರಮ್ಮ ಚಂದನ, ನಿನಗೆ ಟೀ ಮಾಡಿಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ, ಟೀ ಕೊಡ್ತಾನೆ. ಇವಳು ಟೀ ಕುಡ್ಕೊತ ಹೊರಗಡೆ ಬರ್ತಾಳೆ ಅಂಗಳಕ್ಕೆ. ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿ ಕಲರೆಲ್ಲ ತುಂಬಿರ್ತಾರೆ. ಏನು ಇದನ್ನು ನೀವು ಹಾಕಿದ್ರಾ, ಎಷ್ಟು ಚೆನ್ನಾಗಿ ಹಾಕಿದ್ದೀರಾ, ಇದು ಒಂದೇ ನೋಡಿ ಒಳ್ಳೆ ಕೆಲಸ ಮಾಡಿರೋದು ಅಂತ ಹರಿಗೆ ಹೊಗಳ್ತಾಳೆ. ಹೌದು, ಮತ್ತು ನಾನಂದರೆ ಏನು, ಹರಿ ಇದ್ದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಲ್ವಾ ಅಂತ ಕೊಚ್ಕೊತಾ ಇರ್ತಾನೆ. ನೋಡಿ ಈ ರಂಗೋಲಿಯಲ್ಲಿ ನಮ್ಮದು ಎಲ್ಲ ಸಂಸಾರ, ನಮ್ಮ ಮನೆ ಎಲ್ಲರೂ ಇದ್ದೀವಿ, ಅಣ್ಣ ನಾನು ಎಲ್ಲರೂ ಇದ್ದೀವಿ ನೋಡಿ, ಇದರಲ್ಲಿ ಒಂದೊಂದು ಚುಕ್ಕಿನೂ ಹೇಳುತ್ತೆ ನಮ್ಮ ಮನೆ ಕಥೆನ ಅಂತ ರೀಲ್ ಬಿಡ್ತಾ ಇರ್ತಾನೆ. ಆವಾಗ ಅಷ್ಟರಲ್ಲಿ ಮೈ ಬರ್ತಾನೆ. ಏನದಕ್ಕೆ ನಿಮ್ಮ ಮೇಲೆ ಎಲ್ಲ ಕಲರ್ ಸುರಿದಂಗಿದೆ ಅಣ್ಣ, ಏನೇನೋ ಹೇಳಿ ಅಂತ ಅಂದಾಗ, ಓ ಮೈ ಇದನ್ನು ನೀನು ಹಾಕಿದ್ಯಾ, ಆಗಲೇ ಗೊತ್ತಿತ್ತು ಇವರು ಏನೋ ಒಂದು ರೀಲ್ ಬಿಡ್ತಾ ಇದ್ದಾರೆ ಅಂತ. ಯಾವುದ್ಯಾವುದೋ ದೊಡ್ಡ ವಿಷಯದ್ದೇ ರೀಲ್ ಬಿಟ್ಟಿದ್ದಾರೆ, ಈ ಚಿಕ್ಕ ವಿಷಯಕ್ಕೆ ರೀಲ್ ಬಿಡಲ್ವಾ ಅಂತ ಅಂದಾಗ, ಹೌದು ಅದಕ್ಕೆ ಅಂತ ಎಲ್ಲ ಅಣ್ಣ ತಮ್ಮಂದರು ಹರಿನ ರೇಗಾಡಿಸ್ತಾ ಇರ್ತಾರೆ. ಆಯಿತು ಸುಮ್ಮನೆ ಇರೋ ಅಂತ ಹರಿ ಹೇಳ್ತಾನೆ. ಅಣ್ಣ ನನ್ನ ಬಟ್ಟೆನೂ ಒಗ್ಬಿಡೋಣ ಅಂತ ಅಂದಾಗ ಚಂದನಗೆ ಕೋಪ ಬರುತ್ತೆ. ಯಾಕೆ ಅವರೊಬ್ಬರೇ ಮಾಡಬೇಕು, ಈ ಮನೆಯೆಲ್ಲ ಜವಾಬ್ದಾರಿ ನಿಮಗೂ ಒಂದೊಂದು ತೊಗೊಳಕ್ಕಾಗಲ್ವಾ, ಅವ್ರು ಎಷ್ಟಂತ ಮಾಡ್ತಾರೆ ಅಂತ ಬೈತಾಳೆ. ಹೋಗಿ ನಿಮ್ಮ ಬಟ್ಟೆ ನೀವೇ ಒಕ್ಕೋಬೇಕು ಅಂತ ಅಂದಾಗ ಎಲ್ಲರೂ ಕಿಸುಪಿಸ ಅಂತ ನಗ್ತಾ ಇರ್ತಾರೆ ಹರಿನ ನೋಡಿ. ಅಷ್ಟೊತ್ತಿಗೆ ನಟರಾಜ್ ಅವರು ಮೈಯೆಲ್ಲ ಕೆರ್ಕೊಂಡು ಬರ್ತಾ ಇರ್ತಾರೆ. ಏನಪ್ಪ ಇದು ಮೈಯೆಲ್ಲ ಕೆರಿತಾ ಇದೆ ಅಂತ ಇರ್ತಾರೆ. ಏ ಮುತ್ತು ಹೋಗೋ, ಟೀನೋ ಕಾಫಿನೋ ಮಾಡ್ಕೊಂಬೋಗೋ ಅಂತಾನೆ. ಯಾಕೆ ಅವ್ರಿಗೆ ಆರ್ಡ್ರ್ ಮಾಡೋದು, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಇನ್ಮೇಲೆ ಅಂತ ಜೋರಾಗಿ ಹೇಳ್ತಾಳೆ ನಟರಾಜ್ ಅವರಿಗೆ ಚಂದನ. ಏನಮ್ಮ ನನಗೆ ಆರ್ಡ್ರ್ ಮಾಡ್ತೀಯಾ ನೀನು ಅಂತ ಇಂಗ್ಲೀಷಲ್ಲಿ ಹಂಗೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಹೌದು, ಮತ್ತು ನಾನು ಆರ್ಡ್ರ್ ಮಾಡೇ ಮಾಡ್ತೀನಿ, ಕೈಕಾಲು ಗಟ್ಟಿರುವಾಗ ನೀವು ಮಾಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೈ ಕೆರ್ಕೊತಾನೇ ಇರ್ತಾರೆ. ಆಯಿತು ಬಾರಪ್ಪ ಅಂತ ಹೇಳಿ ಒಳಗಡೆ ಅವರಪ್ಪನ್ನ ಕರ್ಕೊಂಡು ಹೋಗ್ತಾರೆ ಮುತ್ತುರಾಜು. ಈ ಕಡೆ ಚಂದನಗೆ ಬಿಲ್ಡಪ್ ಕೊಟ್ಟು ನೋಡ್ತಾ ಇರ್ತಾನೆ ಹರಿ. ಹೋಗಿ ನಿಮ್ಮ ಬಟ್ಟೆ ನೀವು ಒಕ್ಕೊಳ್ಳಿ ಅಂತ ಕಳಿಸ್ತಾನೆ. ಇವರಿಬ್ಬರು ಅಣ್ಣ ತಮ್ಮಂದರು ನಗ್ತಾರೆ. ಚಂದನಗೆ ಫೋನ್ ರಿಂಗ್ ಆಗೋದು ಕೇಳಿಸಿ ಒಳಗಡೆ ರೂಮಲ್ಲಿ ಬರ್ತಾಳೆ. ಹಲೋ ಅಂತ ಹೇಳ್ತಾಳೆ. ಆವಾಗ ಆ ಕಡೆಯಿಂದ ಹೆಡ್ ಕಾನ್ಸ್ಟೇಬಲು, ಹಲೋ ಚಂದನ ಹೇಗಿದೆಯಮ್ಮ, ನಿನ್ನ ಗಂಡ ಚೆನ್ನಾಗಿ ನೋಡ್ಕೊತಾ ಇದ್ದಾನಾ, ಹಾಗೆ ಅವ್ರ ಮನೆಯಲ್ಲಿರೋ ಎಲ್ಲ ಗಂಡಸರು ನಿನಗೇನಾದರೂ ಕಿರುಕುಳ ಕೊಡ್ತಾ ಇದ್ದಾರಾ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಅಯ್ಯೋ ಇವಳು ಒಂದು ಸ್ವಲ್ಪ ಗಾಬರಿ ಆಗಿಬಿಡ್ತಾಳೆ. ಯಾಕೆ ಇವರೆಲ್ಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಕೊತಾಳೆ. ಇಲ್ಲ ಸರ್, ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಮತ್ತು ಯಾಕೆ ಡೈವರ್ಸ್ ತೊಗೋತಾ ಇದೆಯಾ ಅಂತ ಕೇಳ್ತಾರೆ. ನಾನು ಡೈವರ್ಸ್ ತೊಗೊಳೋದು ಇವರಿಗೆ ಗೊತ್ತಾಯಿತು ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.